ಸವಿತಕ್ಕ ಒಂದು ಮಾತು ಹೇಳಬೇಕು. ಇಷ್ಟೊತ್ತು ನಾನು ಮಾತಾಡಿದಾಗ ಒಂಥರ ಬೆಂಗಳೂರು ವಾತಾವರಣ ಥರ ಇತ್ತು ನನ್ನ ಮಾತು. ಮೋಡ ಕವಿದ ವಾತಾವರಣ, ತಂಪಾದ ಗಾಳಿ ಆ ಥರ ಇದ್ದರೆ ನೀವು ಬಂದ್ಬಿಟ್ಟು ಬರ ಮಳೆ ಸುರಿಸ್ಬಿಟ್ರಲ್ಲ. ಚಾಮುಂಡಿ ತಾಯಿನೇ ಹಾಗೆ ಅಲ್ವಾ? ಅದೇ ರೀತಿ ನಿಮ್ಮ ಧ್ವನಿ ಕೂಡ ಭೀಮ ಅಂತ ಹೇಳಿದ್ರೆ ಹೆಂಗೆ ಶಕ್ತಿ ಅಂತ ಅನಿಸುತ್ತೋ ಅಂಥ ಶಕ್ತಿ ಕೊಡುವಂಥ ಧ್ವನಿ. ಈ ಧ್ವನಿ ಎಲ್ಲ ಕನ್ನಡಿಗರ ಕಿವಿಯನ್ನು ತಲುಪಿದೆ ಇಷ್ಟು ವರ್ಷಗಳಿಂದ. ಈ ಹಾಡು ಹಾಡಿದ್ದು, ಈ ಸಿನಿಮಾದಲ್ಲಿ ತಾವು ಭಾಗಿಯಾಗಿದ್ದು ಹೇಗೆ ಅನಿಸುತ್ತೆ ಸವಿತಕ್ಕ? ಇಲ್ಲಿ ಬನ್ನಿ. ಬಹಳ ಖುಷಿ ಆಗ್ತಾ ಇದೆ ಇವತ್ತು ಈ ವೇದಿಕೆ ಮೇಲೆ ನಿಂತ್ಕೊಂಡಿರೋದು. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಜನಪದ ಗಾಯನವನ್ನು ಪ್ರಸ್ತುತಪಡಿಸ್ಕೊಂಡು ಬಂದಿದ್ದೀನಿ. ನಮ್ಮಲ್ಲಿ ನೀವು ಅವ್ರ ಥರ ಹಾಡ್ತಾರೆ, ಇವ್ರ ಥರ ಹಾಡ್ತಾರೆ ಅಂತೆಲ್ಲ ಹೇಳ್ತಾರೆ. ಆದರೆ ನಮ್ಮ ಥರ ಅವ್ರು ಹಾಡ್ತಾರೆ ಅಂತ ಹೇಳೋದು ಯಾವಾಗ ಗೊತ್ತಾ? ವಿಜಯ್ ಸರ್ ಅಂತಹ ನಿಜವಾಗ್ಲೂ ನೆಲಮೂಲ ಸಂಸ್ಕೃತಿಯ ಕಲಾವಿದರನ್ನ ಗುರುತಿಸ್ತಾರಲ್ಲ, ಅವಾಗ ಮಾತ್ರ ಸಾಧ್ಯ ಆಗತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ವರ್ಷಗಳ 25 ವರ್ಷಗಳ ನನ್ನ ಸಂಗೀತದ ಜರ್ನಿಯಲ್ಲಿ ಎಷ್ಟೋ ಜನ ಹಾಡುಗಳನ್ನ ತಗೊಂಡಿದ್ದಾರೆ, ಅದರ ಕಂಠವನ್ನು ತಗೊಳ್ಳಿಲ್ಲ. ಅಂದರೆ ಪರಕೀಯ ಬೇರೆಯವ್ರನ್ನ ಕರೆಸಬಾರ್ದು ಅಂತಲ್ಲ, ಆದರೆ ನಮ್ಮಲ್ಲೂ ಸಾಕಷ್ಟು ಇದೆ ರೀ, ಅದನ್ನು ವೇದಿಕೆಗೆ ತರಬೇಕು, ಅದಕ್ಕೊಂದು ಅವಕಾಶ ಕೊಡಬೇಕು. ಇದು ನನ್ನ 3ನೇ ಚಿತ್ರ. ಆದ್ರೂ ಜನಪದಕ್ಕೆ ಒತ್ತು ಕೊಟ್ಟು ಜನಪದವನ್ನೇ ಹಾಡಿಸ್ಬೇಕು ಅಂತ ಹಾಡಿಸಿದಂತಹ ವಿಜಯ್ ಸರ್ಗೆ ನನ್ನ ಮನದಾಳದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನಮ್ಮ ಕನ್ನಡ ಕಲಾವಿದರನ್ನು, ಕನ್ನಡದ ಗಾಯಕರನ್ನು, ಕನ್ನಡದ ಸಾಹಿತಿಗಳನ್ನು, ಎಲ್ಲ ಕನ್ನಡದವ್ರನ್ನ ಬಳಸ್ಕೊಳ್ಳಿ ಅಂತ ಹೇಳ್ತಾ, ಕನ್ನಡವನ್ನು ಬೆಳೆಸಿ ಅಂತ ಹೇಳ್ತಾ, ಈ ಮೂಲಕ ಐ ಆಮ್ ಸೋ ಥ್ಯಾಂಕ್ಫುಲ್ ರೀ ಸರ್. ಥ್ಯಾಂಕ್ ಯು ಸೋ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.